ಹಲೋ ಗುಡ್ ಮಾರ್ನಿಂಗ್ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಿಫ್ಟಿ 50 ಒಳಗೆ ಟ್ರೇಡ್ ಮಾಡ್ತಿದ್ದೆ. ಸೊ ಬೆಳಗಿಂದ ಎರಡು ಸ್ಕಾಲ್ಪ್ ಮಾಡಿದೆ. ಸಿ ಇ ಒಳಗೆ ಒಂದು ಸ್ಕಾಲ್ಪ್ ಮಾಡಿದೆ ಆ್ಯಂಡ್ ಪಿ ಇ ಒಳಗೆ ಒಂದು ಸ್ಕಾಲ್ಪ್ ಮಾಡಿದೆ. ಆ್ಯಂಡ್ ಪಿ ಇ ಒಳಗೆ ಇಲ್ಲಿ ನೋಡ್ರಿ ಮಾರ್ನಿಂಗ ಏನು ಇದು ಲೆವೆಲ್ ಇರ್ತಲ್ಲ, ಈ ಲೆವೆಲ್ದಾಗ ಮಾರ್ಕೆಟ ಉಲ್ಟಾ ಹ್ಯಾಮರ್ ಮಾಡ್ತಾ ಆ್ಯಂಡ್ ಹ್ಯಾಮರ್ದ ಲೆವೆಲ್ಸ್ ಹ್ಯಾಮರ್ದ ಲೋ ಬ್ರೇಕ್ ಐತೆ. ಆ ಲೋ ಬ್ರೇಕ್ ಕೂಡ ಈ ಕ್ಯಾಂಡಲ್ ಕ್ಲೋಸಿಂಗ್ ಮೇಲೆ ನಾನು ಒಂದು ಸ್ಕಾಲ್ಪ್ ಮಾಡಿದೆ. ಒಂದು ಒಳ್ಳೆ ಮೊಮೆಂಟಮ್ ಸಿಗ್ತಾ. ಆ್ಯಂಡ್ ಅದೇ ರೀತಿ ನೆಕ್ಸ್ಟ್ ನಾನು ಇವಾಗ ಒಂದು ಸಿ ಇ ಸೈಡ್ ಪ್ಲ್ಯಾನ್ ಮಾಡಿದ್ದೆ. ಸಿ ಇ ಸೈಡ್ ಪ್ಲ್ಯಾನ್ ಮಾಡೋಕ್ಕೆ ಕಾರಣ ಏನಂತಂದ್ರೆ ಇಲ್ಲಿ ನೋಡ್ರಿ, ಈ ಏರಿಯಾ ಏನೈತಲ್ಲ ಫಸ್ಟ್ ಕ್ಯಾಂಡಲ್ದ, ಈ ಏರಿಯಾದಾಗ ಫಸ್ಟ್ ಕ್ಯಾಂಡಲ್ ನೋಡ್ರಿ ಈ ರೀತಿ ರೇಂಜ್ ಮಾಡಿತ್ತು. ಆ ರೇಂಜ್ದಾಗನ ಮಾರ್ಕೆಟ್ ಓಡಾಡತೈತೆ. ಆ್ಯಂಡ್ ಇಲ್ಲಿ ನೋಡ್ರಿ ಒಂದು ಸಣ್ಣದೊಂದು ರೆಡ್ ಕ್ಯಾಂಡಲ್ ಮಾಡ್ತಾರೆ. ಆ್ಯಂಡ್ ಇದು ಯಾವ ರೀತಿ ಅಂತಂದ್ರೆ ಅಬ್ಸರ್ವ್ ಮಾಡಿದೆ ಅಂದ್ರೆ ಇಲ್ಲಿ ನೋಡ್ರಿ ಒಂದು ಬೈಯಿಂಗ್ ಬಂದಮೇಲೆ ಸ್ವಲ್ಪ ಪಾಸ್ ಕ್ಯಾಂಡಲ್ ಬಂತ ಆ್ಯಂಡ್ ನೆಕ್ಸ್ಟ್ ರೆಡ್ ಕ್ಯಾಂಡಲ್ ಬಂತು. ಬಟ್ ಲೋನ ಬ್ರೇಕ್ ಮಾಡಲಿಲ್ಲ. ಸೊ ಈ ಹೈ ಮೇಲೆ ಕ್ರಾಸ್ ಮಾಡ್ಬಿಡ್ದೆ ನಾನು ಸಿ ಇ ಸೈಡ್ ಪ್ಲ್ಯಾನ್ ಮಾಡಿದೆ. ಆ್ಯಂಡ್ ಇಲ್ಲಿ ನೋಡ್ರಿ ಪುಟ್ ಒಳಗೆ ಸಿ ಇ ಒಳಗೆ ಎಕ್ಸಾಕ್ಟ್ ಅದ ಲೆವೆಲ್ಗೆ ಇಲ್ಲಿ ನೋಡ್ರಿ ಈ ಏರಿಯಾದಾಗ ಬೈ ಮಾಡಿದೆ. ಆ್ಯಂಡ್ ಮೊಮೆಂಟಮ್ ಚಲೋ ಬಂತ. ಆ್ಯಂಡ್ ಇಲ್ಲಿವರೆಗೂ ಮೊಮೆಂಟಮ್ ಬಂತ. ನಾನೇನು ಪ್ಲ್ಯಾನ್ ಮಾಡಿದ್ದೆ, ಈ ಏರಿಯಾಕ್ಕೆ ಹೋಗಿ ಮತ್ತೆ ರಿವರ್ಸ್ ಆಗ್ಬೋದು ಅಂತೇಳಿ ಪ್ಲ್ಯಾನ್ ಮಾಡಿದೆ. ಯಾಕಂದರೆ ಇಲ್ಲಿದ್ದ ಮಾರ್ಕೆಟ್ 2 ಟೈಮ್ ಟಾಪ್ ಮಾಡಿದ್ನ ರಿವರ್ಸ್ ಆಗಿತ್ತು. ಆ್ಯಂಡ್ ಮಾರ್ಕೆಟ್ ಆ ಏರಿಯಾಕ್ಕೆ ಹೋಗಿ ರಿವರ್ಸ್ ಆಗ್ಬೋದು ಅಂದ್ಕೊಂಡೆ. ಸೊ ಮಾರ್ಕೆಟ್ ಏನು ಮಾಡ್ದೆ, ಆ ಏರಿಯಾನ ಬ್ರೇಕ್ಔಟ್ ಕೊಡ್ತಾ. ಬಟ್ ಬ್ರೇಕ್ಔಟ್ ಕೊಟ್ಟ ಹೈನ ಸಸ್ಟೈನ್ ಮಾಡಲಿಲ್ಲ. ಇದು ನೋಡ್ರಿ ಇದೇನು ಮಾರ್ನಿಂಗ್ ಹೈ ಕ್ರಿಯೇಟ್ ಮಾಡಿದ್ದಲ್ಲ, ಈ ಹೈನ ಮಾರ್ಕೆಟ ಸಸ್ಟೈನ್ ಮಾಡಲಿಲ್ಲ. ಬ್ರೇಕ್ಔಟ್ ಮಾಡ್ತಾ ಮತ್ತಿಲ್ಲೇ ಎಮ್ ಪ್ಯಾಟರ್ನ್ ಮಾಡಿ ಮತ್ತೆ ರಿವರ್ಸ್ ಆಯ್ತು. ರಿವರ್ಸ್ ಆಗಿ ಮತ್ತೆ ಅದೇ ಏರಿಯಾಗೆ ಬಂದ. ಇಲ್ಲೇ ನಾವು ಪೊಸಿಷನ್ ಮಾಡಿದ್ವಿ ಅದೇ ಏರಿಯಾದಿಂದ ಮಾರ್ಕೆಟ ಮತ್ತೆ ಅಪ್ ಸೈಡ್. ಸೊ ಇಲ್ಲಿ ನೋಡ್ರಿ ನಂದೇನು ಲೆವೆಲ್ಸ್ ಮಾರ್ಕ್ ಮಾಡಿಟ್ಟಿದ್ದೆ ಈ ಏರಿಯಾದಿಂದ ಹೋಗಿತ್ತು. ಆ್ಯಂಡ್ ಅದೇ ಏರಿಯಾದಾಗ ಬಂದು ಮತ್ತು ಒಂದು ಹ್ಯಾಮರ್ ಮಾಡಿ ಹ್ಯಾಮರ್ ಹೈ ಕ್ರಾಸ್ ಆಯ್ತು. ಆ್ಯಂಡ್ ಮೂಮೆಂಟಮ್ ಚಲೋ ಬಂತು. ಬಟ್ ನಂದೇನೈತಿ ಯಾರು ಟ್ರೇಡ್ ಆದ್ರೆ ಡೇ ಕ್ಲೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇವತ್ತಿಂದ ನಂದು ಓವರ್ ಆಲ್ ಪ್ರಾಫಿಟ್ ನೋಡ್ರಿ 3510 ರುಪೀಸ್. ಸೊ ಡೇನ ಇವತ್ತು ಕ್ಲೋಸ್ ಮಾಡೋಕ್ಕೆ ನೋಡ್ತೀನಿ. ಆ್ಯಂಡ್ ನೀವು ಇದೇ ರೀತಿ ಲೆವೆಲ್ಸ್ನ ಮಾರ್ಕ್ ಮಾಡಿ ಟ್ರೇಡ್ ಮಾಡ್ಬೇಕಂತಿದ್ರೆ ನಮ್ಮ ಚಾನಲ್ನ ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಇನ್ನೊಂದು ಏನಾಗಿದೆ ಅಂದರೆ ನಂದು ಇನ್ಸ್ಟಾಗ್ರಾಮ್ ಐ ಡಿ ಏನೈತಲ್ಲ, ಸೊ ಅದು ಸಸ್ಪೆಂಡ್ ಮಾಡ್ಯಾರ. ಸೊ ಐ ಡೋಂಟ್ ನೋ ವಾಟ್ ಈಸ್ ದ ರೀಸನ್ ಬಿಹೈಂಡ್ ದ್ಯಾಟ್. ಆ್ಯಂಡ್ ಸಸ್ಪೆಂಡ್ ಆದಮೇಲೆ ನಾನು ರಿವ್ಯೂ ಮಾಡಿದ್ಮೇಲೆ ಅದನ್ನೇನು ಮಾಡ್ರಿ ನನ್ನ ಇನ್ಸ್ಟಾಗ್ರಾಮ್ನ ವಾಪಸ್ ಕೊಟ್ಟರು. ಬಟ್ ಅದು ಕಂಟಿನ್ಯೂ ಆಗೈತೆ ವೀಕ್ಲಿ ಕಂಟಿನ್ಯೂ ಆಗಿ ಈಗ 3 ವೀಕ್ ಆಯ್ತಾ ನಂದು ಅಕೌಂಟ್ ಇನ್ನೂ ವಾಪಸ್ ಬಂದಿಲ್ಲ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಇನ್ಸ್ಟಾಗ್ರಾಮ್ ಬಿಟ್ಟು ಯೂಟ್ಯೂಬ್ದಾಗ ವೀಡಿಯೋ ಡೈಲಿ ಹಾಕ್ತೀನಿ. ಸೊ ಇವತ್ತಿಂದ ಸ್ಟಾರ್ಟ್ ಮಾಡೀನಿ. ಯಾರು ನಾನು ವೀಡಿಯೋನ ಪೈಲ ದಿನ ನೋಡ್ತಿದ್ರಿ ನಿಮ್ಗೆ ಯಾರು ನಿಮ್ಮ ಫ್ರೆಂಡ್ಸ್ ಇದ್ರೆ ಅವ್ರಿಗೆ ಶೇರ್ ಮಾಡಿರಿ. ಆ್ಯಂಡ್ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿರಿ. ಆ್ಯಂಡ್ ನನಗೆ ಡೈಲಿ ವೀಡಿಯೋ ಮಾಡೋಕ್ಕೆ ಮೋಟಿವೇಟ್ ಮಾಡಿರಿ. ಆ್ಯಂಡ್ ಆಲ್ಮೋಸ್ಟ್ ನಾನು ಇನ್ನು ಇನ್ಸ್ಟಾಗ್ರಾಮ್ ಬಿಟ್ಟು ಯೂಟ್ಯೂಬ್ದಾಗ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಏನಿದ್ರೂ ನಿಮಗೆ ಇಲ್ಲೇ ಲರ್ನಿಂಗ್ ಬಗ್ಗೆ ಯಾವ ರೀತಿ ನಾವು ಟ್ರೇಡಿಂಗ್ ಮಾಡಿ ದುಡ್ಡು ಮಾಡ್ಬೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬೈ ಗೈಸ್.